ಯಾಕೆ ಅದು ಕ್ರೌರ್ಯವಾಗಿ ಹೋಗ್ತಾ ಇದೆ, ಒಂದಾದ್ಮೇಲೆ ಒಂದು ಬರ್ತಾ ಇದೆ? ಇದಕ್ಕೆ ಕಾರಣ ಏನು? ನನಗೆ ಆಶ್ಚರ್ಯ ಆಗಿತ್ತು. 20 ವರ್ಷದಿಂದ ಪರಸ್ಪರ ಭಿನ್ನಾಭಿಪ್ರಾಯ ಇದೆ, ಜಗಳ ಇದೆ, ಯಾಕೆ ಸಪರೇಟ್ ಆಗಿಲ್ಲ ಅಂತ. ಈಗ ಸಹ ಹೆಂಡತಿ ಗಂಡನಿಗೆ ಹೊಡಿತಾಳೆ, ಗಂಡ ಹೆಂಡತಿಗೆ ಹೊಡಿತಾಳೆ. ಇಲ್ಲಿ ಏನ್ ಬರ್ತಾ ಇದೆ? ಪರಸ್ಪರ ಈಗೋ. ಈ ಮೂರರಲ್ಲಿ ಯಾವ್ದೋ ಒಂದು ಮಿಸ್ ಆಗ್ಬಿಟ್ರೆ ಈ ವಿಚ್ಛೇದನ ಅನ್ನೋದು ಬರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಗಂಡ ಮತ್ತೆ ಹೆಂಡತಿ ಅವರಿಬ್ರು ತಮ್ಮ ಈಗೋ ನಡುವೆ ಆ ಮಕ್ಳು ಇರ್ತಾರಲ್ಲ ಅವ್ರನ್ನ ಮರ್ತು ಬಿಡ್ತಾರೆ. ಗಂಡಸರು ಹೆಂಡತಿರಿಗೆ ಈ ತರ ಹೆದರ್ಸ್ತಾ ಇದಾರೆ, ನಾನ್ ನಿನ್ ಹೆಸರು ಬರ್ದ್ಬಿಟ್ಟು ನಾ ಸತ್ತೋಗ್ಬಿಡ್ತೀನಿ. ಒಟ್ಟಲ್ಲಿ ಅವಳು ಅಳ್ತಾನೆ ಇರ್ಬೇಕು, ನೋಡ್ತಾನೆ ಇಲ್ಲ. ಕರ್ನಾಟಕ ಟಿವಿ ವೀಕ್ಷಕರಿಗೆಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ರೂಪಾರಾವ್ ಅಂತ. ನಾನೊಬ್ಬ ಮನಃಶಾಸ್ತ್ರಜ್ಞೆ. ಸುಮಾರು 20 ವರ್ಷಗಳಿಂದ ನಾನು ಕೌನ್ಸಿಲಿಂಗ್, ಟ್ರೈನಿಂಗ್ ಇಂತಹ ಹಲವಾರು ಆಪ್ತ ಸಮಾಲೋಚನೆಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ನಾನು ಇದಲ್ಲದೆ ಮೂರು ಮನೋವೈಜ್ಞಾನಿಕ ಪುಸ್ತಕಗಳನ್ನ ಸಹ ಬರೆದಿದ್ದೀನಿ, ಒಂದು ಸೈಕೋ ಹಾರರ್ ಕಥೆ ಸಹ ಬರೆದಿದ್ದೀನಿ. ಇವತ್ತಿನ ವಿಚಾರ ನಾನು ಮಾತಾಡ್ತಿರೋದು ಏನಕ್ಕೆ ಅಂದರೆ, ಇತ್ತೀಚೆಗೆ ಕೇಳ್ತಾ ಇರುವಂತಹ ಸುದ್ದಿಗಳು ಅಂದರೆ, ದಾಂಪತ್ಯದಲ್ಲಿ ಕಲಹ ಸಾಮಾನ್ಯ, ನಮಗೆ ಗೊತ್ತಿರೋ ಹಾಗೆ ಕಲಹ, ಭಿನ್ನಾಭಿಪ್ರಾಯ ತುಂಬ ಸಾಮಾನ್ಯ. ಆದರೆ ಇತ್ತೀಚೆಗೆ ನಾವು ನೋಡ್ತಿರೋ ಹಾಗೆ ಯಾಕೆ ಅದು ಕ್ರೌರ್ಯವಾಗಿ ಹೋಗ್ತಾ ಇದೆ ಅಂತ, ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಇದನ್ನ ನಾವು ಮನೋವೈಜ್ಞಾನಿಕ ಆಂಗಲ್ ಇಂದ ನೋಡೋಣ ಅಂತ ನಾನು ನೋಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಒಂದು ಇದು ತಗೊಳ್ತೀನಿ, 2 ಎಕ್ಸಾಂಪಲ್ ತಗೊಳ್ತೀನಿ. ಈ ಮೊದಲನೇದು ಒಂದು ಕೇಸ್ ಬಂದಿತ್ತು, ಒಂದು ಕೌನ್ಸಿಲಿಂಗ್ ಕೇಸು. ಆ ಹುಡುಗ ಅವರ ಅಪ್ಪ ಅಮ್ಮನಿಗೆ ಕೌನ್ಸಿಲಿಂಗ್ ಬೇಕು ಅಂತ ಬಂದಿದ್ರು. ಅವರು ಅಪ್ಪ ಅಮ್ಮ 20 ವರ್ಷಗಳಿಂದ ಪರಸ್ಪರ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ, ಜಗಳ ಮಾಡ್ತಾರೆ, ಇದೆಲ್ಲ ಇದೆ ಅಂತ ಹೇಳಿ ಆ ಹುಡುಗ ಬಂದಿದ್ದ. ನನಗೆ ಆಶ್ಚರ್ಯ ಆಗಿತ್ತು. 20 ವರ್ಷದಿಂದ ಪರಸ್ಪರ ಭಿನ್ನಾಭಿಪ್ರಾಯ ಇದೆ, ಜಗಳ ಇದೆ, ಯಾಕೆ ಸಪರೇಟ್ ಆಗಿಲ್ಲ ಅಂತ. ಆ ಹುಡುಗ ಹೇಳ್ದ, ನಾವು 3 ಜನ ಮಕ್ಕಳು ಮೇಡಮ್, ನಮ್ಮ 3 ಜನಕ್ಕೋಸ್ಕರ ಅವರು ಒಟ್ಟಿಗೆ ಇದ್ರು. ಇವಾಗ ನಮ್ಮ ಜವಾಬ್ದಾರಿ ಏನಂತ ಹೇಳಿದ್ರೆ, ಅವರಲ್ಲಿ ಅವ್ರಿಗೆ ಗೊತ್ತಿಲ್ದಲೆ, ಅವಾಗ ಆ ಸಮಯಕ್ಕೆ ಗೊತ್ತಿರಲಿಲ್ಲ ಒಂದು ಕೌನ್ಸಿಲಿಂಗ್ ಅಂತ ಇದೆ ಅಂತ. ನನ್ನ ಜವಾಬ್ದಾರಿ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ಸೋದು. ಅವ್ರು ನಮಗೋಸ್ಕರ ತ್ಯಾಗ ಮಾಡಿದ್ರು, ನಾನು ಅವ್ರಿಗೋಸ್ಕರ ಇದು ಮಾಡ್ತಾ ಇದ್ದೀನಿ ಅಂತ. ಇನ್ನೊಂದು ಕೇಸ್ ಬಂತು. ಏನೋ ಒಂದು ಸಣ್ಣ ಕಾರಣಕ್ಕೆ ಒಂದು ಹೆಣ್ಣು, ಅಥವಾ ತಾಯಿ ಅಂದ್ಕೊಳ್ಳಿ, ಒಂದು 3-4 ವರ್ಷದ ಮಗುವಿನ ತಾಯಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ರು. ಏನು ಕಾರಣ? ಪರಸ್ಪರ ಹೊಂದಾಣಿಕೆಯ ತೊಂದರೆ, ನಮ್ಮಿಬ್ರಿಗೂ ಅಡ್ಜಸ್ಟ್ ಆಗ್ತಾ ಇಲ್ಲ, ನಮಗೆ ಇರೋಕ್ಕಾಗ್ತಿಲ್ಲ ಅಂತ, ಒಟ್ಟಿಗೆ ಇರೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಹೇಳಿದ್ವಿ. ನಾನು ಇವೆರಡನ್ನ ನೋಡಿದಾಗ, ಎರಡರಲ್ಲೂ ಭಿನ್ನಾಭಿಪ್ರಾಯ ಇದೆ, ಎರಡರಲ್ಲೂ ಮನಸ್ತಾಪಗಳಿವೆ, ಎರಡರಲ್ಲೂ ಏನಿಲ್ಲ ಅನ್ನೋದಂದ್ರೆ, ಈ ಎರಡನೆಯದರಲ್ಲಿ ಹೊಂದಾಣಿಕೆ ಇಲ್ಲ. ಮೊದಲನೆಯದರಲ್ಲಿ ಕೌಟುಂಬಿಕ ಒಂದು ವ್ಯಾಲ್ಯೂಗೋಸ್ಕರ ಅಥವಾ ಮೌಲ್ಯಕ್ಕೋಸ್ಕರ ಅಪ್ಪ ಅಮ್ಮ ಪರವಾಗಿಲ್ಲ, ಭಿನ್ನಾಭಿಪ್ರಾಯ ಇದ್ರೂ ಪರವಾಗಿಲ್ಲ, ನಾವು ನಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಎರಡನೆಯದರಲ್ಲಿ ತಮ್ಮ ಸ್ವಾರ್ಥ ಅಂತ ಹೇಳಕ್ಕಾಗಲ್ಲ, ತಮ್ಮ ಕಂಫರ್ಟಿಗೋಸ್ಕರ ಅವರು ಸಪ್ರೇಟ್ ಆದರು. ಇಲ್ಲಿ ನಾನು ಈ ಥರ ಎಕ್ಸಾಂಪಲ್ಸ್ ನೋಡ್ಕೊಂಡ್ಬಂದ್ರೆ, 20 ವರ್ಷಗಳ ಹಿಂದಿನ ದಂಪತಿಗಳಿಗೂ ಅಥವಾ ಈಗ ಮದುವೆ ಆಗಿ ಒಂದು 5-6 ವರ್ಷ 7 ವರ್ಷ ದಂಪತಿಗಳಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ಇದಕ್ಕೆ ಕಾರಣ ಏನು ಅಂತ ನೋಡ್ಕೊಂಡು ಹೋದ್ರೆ, ಮೇಜರ್ ಆಗಿ ನಾನು ನೋಡ್ತಾ ಇರೋದಂತ ಹೇಳಿದ್ರೆ, ಅದಕ್ಕೂ ಇಂಪಾರ್ಟೆಂಟು ಕ್ರೌರ್ಯಕ್ಕೆ. ಓಕೆ, ಸಪ್ರೇಟ್ ಆಗ್ತಾರಾ, ಸಪ್ರೇಟ್ ಆಗಲಿ, ಕ್ರೌರ್ಯವಾಗಿ ಬದಲಾಗ್ತಾ ಇದೆ. ಕ್ರೌರ್ಯವಾಗಿ ಬದಲಾಗೋದಂದ್ರೆ, ನೀವು ನಂಬ್ತಿರೋ ಇಲ್ವೋ, ಈಗ ಸಹ ಹೆಂಡತಿ ಗಂಡನಿಗೆ ಹೊಡಿತಾಳೆ, ಗಂಡ ಹೆಂಡತಿಗೆ ಹೊಡಿತಾರೆ. ಯಾವ ಲೆವೆಲ್ಗೆ ಹೊಡಿತಾರೆ ಅಂತ ಹೇಳಿದ್ರೆ, ಅದು ಒಳ್ಳೆ ಸಾಫ್ಟ್ವೇರ್ ಉದ್ಯೋಗದಲ್ಲಿರುವಂಥವ್ರು, ಒಳ್ಳೊಳ್ಳೆ ಉದ್ಯೋಗದಲ್ಲಿರುವವರೇ ಪರಸ್ಪರ ಹೊಡೆದಾಟ ಆಡ್ತಾರೆ. ನನಗೆ ಕೆಲವೊಂದ್ಸಲ ಆಶ್ಚರ್ಯ ಆಗುತ್ತೆ, ಇಷ್ಟು ಓದಿ ಇಷ್ಟು ವಿದ್ಯಾವಂತರಾಗಿ ಯಾಕೆ ಹೀಗೆ ಹೊಡೆದಾಡ್ತೀರಾ ಅಂತ. ಅವ್ರಿಗೆ ಅಡ್ಜಸ್ಟ್ ಆಗಕ್ಕಾಗ್ತಾ ಇಲ್ಲ, ಹೊಂದಾಣಿಕೆ ಆಗಕ್ಕಾಗ್ತಿಲ್ಲ. ಇಲ್ಲಿ ಏನು ಬರ್ತಾ ಇದೆ? ಪರಸ್ಪರ ಈಗೋ. ಇದು ಇನ್ನೊಂದು ಪ್ರಶ್ನೆ ಬರುತ್ತೆ, ಈ ಗಂಡ ಹೆಂಡತಿ ಗಲಾಟೆ ಆದಾಗ, ಜಗಳ ಆದಾಗ ವಿಚ್ಛೇದನ ಒಂದೇನಾ ಕೊನೆಯ ಒಂದು ಪರಿಹಾರ ಅಂತ ಹೇಳಿ ಬರುತ್ತೆ. ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಎಮೋಷನಲಿ ಅಂದರೆ ಭಾವನಾತ್ಮಕವಾಗಿ ಶೋಷಣೆ ಅಥವಾ ದೈಹಿಕವಾಗಿ ಶೋಷಣೆ ಆಗದ ಹೊರತು ಎಲ್ಲ ರೀತಿಯ ಹೊಂದಾಣಿಕೆ ಸಾಧ್ಯ. ಓಕೆ, ಯಾಕಂದರೆ ಮದುವೆ ಅನ್ನೋದು ಏನಂತ ಹೇಳಿದ್ರೆ, ಮದುವೆ ಅನ್ನೋದೊಂದು ಕಮಿಟ್ಮೆಂಟ್, ಬದ್ಧತೆ.
ಯಾವುದೇ ಒಂದು ಸಂಬಂಧ ಅಂತ ಹೇಳಿದ್ರೆ ಅದರಲ್ಲೂ ಮದುವೆಯಂತಹ ಸಂಬಂಧಗಳಿಗೆ ಅಥವಾ ಪ್ರೀತಿ ಅಂತ, ಓಕೆ, ಪ್ರೀತಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್, ಬಹಳ ಜನಕ್ಕೆ ಗೊತ್ತಿರಲ್ಲ. ಪ್ರೀತಿ ಅಂತ ಹೇಳಿದ್ರೆ ಒಂದು ವ್ಯಾಲೆಂಟೈನ್ಸ್ ಡೇ ಒಂದು ಗುಲಾಬಿ ಹೂವು ಕೊಟ್ಬಿಡೋದು, ಗಿಫ್ಟ್ ಕೊಡೋದು. ಹೆಣ್ಮಕ್ಳ ಎಕ್ಸ್ಪೆಕ್ಟೇಷನ್ಸು ಅಷ್ಟೇ ಇರುತ್ತೆ, ನಮಗೆ ಇದು ಟ್ರೀಟ್ ಕೊಡಿಸ್ಬಿಟ್ರೆ ಸಾಕು, ನಮ್ಗೆ ಅದು ಕೊಡ್ದು. ಬಟ್ ಅದಲ್ಲ, ಪ್ರೀತಿ ಅನ್ನೋದು ಮೋಹ ಇರಬೇಕು, ನಿಕಟತೆ ಇರಬೇಕು, ವೆರಿ ಇಂಪಾರ್ಟೆಂಟ್ಲಿ ನೀನು ಬಿಟ್ಟರೆ ಆಗಲ್ಲ, ಇರೋಕ್ಕಾಗಲ್ಲ ಅನ್ನೋ ಒಂದು ಕಮಿಟ್ಮೆಂಟ್ ಇರಬೇಕು. ನಾನು ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಇದನ್ನ ಮೂರನ್ನ ನಾವು ಇಂಗ್ರೀಡಿಯೆಂಟ್ಸ್ ನಾವು ಪ್ರೀತಿ ಅಂತ ಹೇಳಿ ಕರಿತೀವಿ. ಇದು ಮನೋವೈಜ್ಞಾನಿಕವಾಗೂ ಸರಿಯಾದದು, ಅಥವಾ ನೀವು ನಮ್ಮ ಹಳೆಯ ಪರಂಪರೆಯಲ್ಲಿ ನೋಡಿದ್ರೆ ಈ ಮೂರು ಇದ್ದೇ ಇದೆ. ಹಾಗಾಗಿ ಈ ಮೂರರಲ್ಲಿ ಯಾವುದೋ ಒಂದು ಮಿಸ್ ಆಗಿಬಿಟ್ರೆ ಈ ವಿಚ್ಛೇದನ ಅನ್ನೋದು ಬರುತ್ತೆ. ಇವಾಗ ಇಲ್ಲೇನಂತ ಹೇಳ್ತೀನಿ ಅಂದರೆ, ಒಂದು ಗಂಡ ಹೆಂಡತಿ ಅಂತ ಹೇಳಿದ್ರೆ ಪೂರ್ವಜರಲ್ಲಿ ಯಾಕೆ ಮದುವೆ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು? ಫಸ್ಟ್ ಆಫ್ ಆಲ್ ಮದುವೆ ಅನ್ನೋ ಕಾನ್ಸೆಪ್ಟ್ ಬಂದಿದ್ದಂತ ಹೇಳಿದ್ರೆ, ಹೀಗೆ ಯಾರಿಗೆ ಬೇಕೋ ಅವ್ರ ಜೊತೆ ಹೋಗೋದು ಆ್ಯಂಡ್ ಒಂದು ಬದ್ಧತೆ ಇರಲ್ಲ, ಕಮಿಟ್ಮೆಂಟ್ ಇರಲ್ಲ ಅನ್ನೋದಕ್ಕೋಸ್ಕರನೇ ಏನು ಮಾಡಿದ್ರು, ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ತಂದರು. ಎಲ್ಲೋ ಮದುವೆ ಅನ್ನೋ ಕಾನ್ಸೆಪ್ಟ್ ತಂದಾಗ ಅದು ಅಡ್ಜಸ್ಟ್ ಆಗ್ತಾರೋ ಬಿಡ್ತಾರೋ ನಡ್ಕೊಂಡು ಬರ್ತಾರೆ. ಸಾಮಾನ್ಯವಾಗಿ ಡೈವರ್ಸ್ ಕೇಸಸ್ಸು ಹಳೆ ಇದ್ರಲ್ಲಿ ನೋಡಿದ್ರೆ ಕಡಿಮೆ ಆಗ್ತಾ ಬಂತು. ಬಟ್ ಇವಾಗ ನೋಡ್ತಾ ಇದ್ರೆ ನೀವು ಡೈವರ್ಸ್ ಕೇಸಸ್ಸಲ್ಲಿ ಈವನ್ ಮಗುಗೆ ಪೌಡ್ರು ಸರಿಯಾಗಿ ಹಾಕಕ್ಕೆ ಬರಲ್ಲ ಹೆಂಡತಿಗೆ ಅಂತ ಡೈವರ್ಸ್ ಕೊಟ್ಟಿರೋದಿದ್ದಾರೆ. ದುಬೈಯಲ್ಲಿ ಒಬ್ಬ ಹೆಂಡತಿಗೆ 3 ಸಲ ಡ್ರೈವಿಂಗ್ ಕಲ್ತಿಲ್ಲ ಅಂದ್ಬಿಟ್ಟು, ಹೆಂಡತಿ ಡ್ರೈವಿಂಗ್ ಲೈಸೆನ್ಸ್ ಸಿಗ್ಲಿಲ್ಲ ಅಂದ್ಬಿಟ್ಟು ಡೈವರ್ಸ್ ಕೊಟ್ಟಿರೋದಿದ್ದಾರೆ. ಗಂಡ ಏನು ಹೇಳೋ ಅಮ್ಮನ ಮೇಲೆ ಬೈದ್ರು ಅಂತ ಅಮ್ಮನಿಗೇನೋ ಅಂದ್ಬಿಟ್ಟ ಅನ್ನೋದಕ್ಕೋಸ್ಕರ ಡೈವರ್ಸ್ ಕೊಟ್ಟಿರೋದಿದ್ದಾರೆ. ಅಷ್ಟೆಲ್ಲ ಯಾಕೆ ಥಪ್ಪಡ್ ಮೂವಿನಲ್ಲಿ ಇದು ಒಂದು ಕೆನ್ನೆ ಹೊಡೆದ ಅಂತ ಹೇಳಿ ಡೈವರ್ಸಿಗೆ ಹೋಗಿರೋದಿದೆ. ಇಲ್ಲೆಲ್ಲ ಸಾಮಾನ್ಯವೇ ಕಾಣೋದು ಈಗೋ ಕ್ಲಾಶ್. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಗಂಡ ಮತ್ತು ಹೆಂಡತಿ ಅವರಿಬ್ಬರು ತಮ್ಮ ಈಗೋ ನಡುವೆ ಆ ಮಕ್ಕಳಿರ್ತಾರಲ್ಲ ಅವ್ರನ್ನ ಮರ್ತು ಬಿಡ್ತಾರೆ. ಯಾಕೆ ಈ ಕೌಟುಂಬಿಕ ವ್ಯವಸ್ಥೆ ಅನ್ನೋದು ಯಾಕೆ ಬೇಕಾಯಿತು ಅಂತ ಹೇಳಿದ್ರೆ, ನೀವು ಮುಂಚೆ ಹಳೆ ಕಾಲದಲ್ಲಿ ನೋಡಿದ್ರೆ ಒಂದು ಕೂಡು ಕುಟುಂಬ ಇತ್ತು, ಮಧ್ಯದಲ್ಲಿ ಜಗಳ ಇತ್ತು, ಈರ್ಷೆ ಇರ್ತಿತ್ತು, ಅಸೂಯೆ ಇರ್ತಿತ್ತು, ಎಲ್ಲ ಇತ್ತು. ಅದರ ಜೊತೆಗೆ ಆ ಅಡ್ಜಸ್ಟ್ಮೆಂಟ್ ಅನ್ನೋದು ಇರ್ತಿತ್ತು. ಯಾರೋ ಅಪ್ಪ, ದೊಡ್ಡಪ್ಪನ ಮಕ್ಕಳು, ಅಜ್ಜ, ಈ ಥರ ಎಲ್ಲ ಒಂದಿತ್ತು. ಈಗೇನಾಯಿತು, ನ್ಯೂಕ್ಲಿಯರ್ ಫ್ಯಾಮಿಲಿ ಆಯಿತು. ಅದಕ್ಕೂ ಇಂಪಾರ್ಟೆಂಟ್ ಏನಾಯಿತು, ನಿನ್ನ ಅರ್ನಿಂಗ್ ನಿನಗೆ, ನನ್ನ ಅರ್ನಿಂಗ್ ನನಗೆ, ನಾನು ದುಡಿತೀನಿ ನೀನು ದುಡಿತೀಯ. ಇಲ್ಲಿ ಏನಾಯಿತು, ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬಂತು. ಯಾವಾಗ ಡಿಪೆಂಡೆನ್ಸಿ, ಪರಸ್ಪರ ಡಿಪೆಂಡೆನ್ಸಿ ಅಂದರೆ ಏನಂತ ಹೇಳಿದ್ರೆ, ಈಗ ಗಂಡನಿಗೆ ಅಡುಗೆ ಬೇಕಾ, ಸ್ವಿಗ್ಗಿ ಝೊಮ್ಯಾಟೋನೆಲ್ಲ ಅಡುಗೆ ಆರ್ಡರ್ ಮಾಡ್ಕೋತಾನೆ. ಹೆಂಡತಿ ಇಲ್ವಾ, ಊರಲ್ಲಿ ಇಲ್ವಾ, ಟೆನ್ಷನ್ನೇ ಇಲ್ಲ, ಎಲ್ಲರೂ ಹೋಗ್ತಾನೆ. ಹೆಂಡತಿಗೆ ಇದು ದುಡ್ಡು ಮೊದಲು ಏನು ಮಾಡ್ತಿತ್ತು, ಹೆಂಡತಿ ದುಡ್ಡಿಗೋಸ್ಕರ ಗಂಡ ಮೇಲೆ ಡಿಪೆಂಡ್ ಆಗ್ತಿದ್ಲು. ಅಥವಾ ಎಲ್ಲರೂ ಹೋಗ್ಬೇಕಾದ್ರೆ ಬನ್ನಿ ಕರ್ಕೊಂಡು ಹೋಗಿ ಅಂತ ಕೇಳೋಳು. ಈಗ ಅವೆಲ್ಲ ಇಲ್ಲ, ಡಿಪೆಂಡೆನ್ಸಿ ಇಲ್ಲ ಅಂದಾಗ ಆ ಒಂದು ಜೊತೆಯಲ್ಲಿರೋ ವ್ಯಕ್ತಿಯ ವ್ಯಾಲ್ಯೂ ಹೊರಟೋಗ್ಬಿಡುತ್ತೆ. ನಾನು ಅದಕ್ಕೆ ಯಾವಾಗಲೂ ಹೇಳೋದು, ಪರಸ್ಪರ ಇಲ್ಲಿ ಡಿಪೆಂಡೆನ್ಸಿ ಬೇಡ, ಮ್ಯೂಚುವಲ್ ಡಿಪೆಂಡೆನ್ಸಿ ಬೇಕು ಅಂತ. ಪರಸ್ಪರ ಹೊಂದಾಣಿಕೆ ಮತ್ತು ಪರಸ್ಪರ ಅವಲಂಬನೆ ಇರಬೇಕು. ಆವಾಗ ಈ ಒಂದು ಈಗೋ ಕ್ಲಾಶು, ವಿಚ್ಛೇದನ ಎಲ್ಲ ಆಗಲ್ಲ. ಸೊ ಮತ್ತೆ ಇಲ್ಲಿಗೆ ಬರೋದಾದರೆ, ಮಕ್ಕಳ ಮೇಲೆ ತುಂಬ ಇತ್ತೀಚಿನ ಕೆಲವೊಂದು ರಿಸರ್ಚಸ್ ಹೇಳುತ್ತೆ, ಡೈರೆಕ್ಟಾಗಿ ಒಂದು ಹೆಣ್ಣು ಮಗುಗೆ ಮೇಜರಾಗುತ್ತೆ. ಹೆಣ್ಣು ಮಕ್ಕಳಿರುವಂತಹ ತಾಯಂದ್ರು ಅಥವಾ ತಂದೆಯಂದ್ರು ಇದನ್ನು ತುಂಬ ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ಸಾಮಾನ್ಯವಾಗಿ ನಾನು ನೋಡಿರೋ ಹಾಗೂ ಒಂದಷ್ಟು ಕೇಸಸ್ ಆಗಿರ್ಬೋದು, ಅಥವಾ ಕೆಲವೊಂದು ಆಲ್ರೆಡಿ ರಿಸರ್ಚ್ ಆಗಿರುವಂಥ ಕೇಸ್ ಆಗಿರ್ಬೋದು, ಆಬ್ಸೆಂಟ್ ಫಾದರ್ ಎಫೆಕ್ಟ್ ಆನ್ ಡಾಟರ್ಸ್ ಅಂತ. ಅಪ್ಪನ ರೋಲ್ ಅಥವಾ ಅಪ್ಪನ ಪಾತ್ರದ ಗೈರು ಇರುವಂಥ ಹೆಣ್ಮಕ್ಳು, ಅವರ ದಾರಿ ತುಂಬ ಕ್ಲಿಷ್ಟಕರವಾಗಿರುತ್ತೆ. ಬೇರೆ ಬೇರೆ ರೀತಿ ದಾರಿನಲ್ಲಿ ಹೋಗ್ತಿರ್ತಾರೆ. ಹಾಗಾಗಿ ಅಪ್ಪನ ಪಾತ್ರ ಅನ್ನೋದು ತುಂಬ ಇಂಪಾರ್ಟೆಂಟ್ ಹೆಣ್ಣು ಮಕ್ಕಳಿಗೆ. ಈ ವಿಷಯನ ಅಪ್ಪ ಅಮ್ಮ ಇಬ್ರು ಮರ್ತು ಬಿಡ್ತಾರೆ. ನನ್ನ ಮಗಳನ್ನ ನನ್ನ ಥರನೇ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ತೀನಿ ಅಂತಾರೆ ಅಮ್ಮ. ಇಲ್ಲಾಂದ್ರೆ ಅಪ್ಪ ಏನು ಹೇಳ್ತಾನೆ, ನಾನು ದುಡ್ಡು ಕೊಡ್ತೀನಿ, ತಿಂಗಳಿಗೆ ಇಷ್ಟು ಬೇಕಾದ್ರೆ ನೋಡ್ಕೊ ಅಂತ. ಇದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ. ಹೆಣ್ಣು ಮಕ್ಕಳಿಗೆ ಅಂತ ಅಲ್ಲ, ಗಂಡು ಮಕ್ಕಳಿಗೂ ಸಹ. ಗಂಡು ಮಕ್ಕಳಲ್ಲೂ ಅಷ್ಟೇ. ಈ ಸಾಮಾನ್ಯವಾಗಿ ತಾಯಿ ಮತ್ತು ತಂದೆಯ ಆತಂಕ, ಜಗಳ, ಮನಸ್ತಾಪ ಎಲ್ಲ ಮಕ್ಕಳ ಮೇಲೆ ಚಿಕ್ಕನ್ನಲ್ಲೇ ಬೆಳೀತಾ ಹೋಗ್ತಾ ಇರುತ್ತೆ. ನಾನು ಒಂದು ಹೇಳುವಾಗ ಒಂದು ಉದಾಹರಣೆ ಕೊಡ್ತೇನೆ. ಆ ಉದಾಹರಣೆಯಲ್ಲಿ ಏನು ಹೇಳ್ತಾರೆ ಅಂದ್ರೂ, ನಾನು ಹೀಗಿರಲಿಲ್ಲ ಮೇಡಮ್, ನಾನು 16-17 ವರ್ಷದ ತನಕ, ನಂಗೆ 18 ವರ್ಷದ ತನಕ ನಾನು ಚೆನ್ನಾಗೇ ಇದ್ದೆ. ಇವಾಗ ನಾನು ನೋಡ್ತಾ ಇದ್ದೀನೆಲ್ಲ, ನಾನು ನಮ್ಮ ಅಪ್ಪನ ಥರ ಯೋಚನೆ ಮಾಡ್ತಾ ಇದ್ದೀನಿ, ನಮ್ಮ ಅಪ್ಪನ ಥರ ಬೈತಾ ಇದ್ದೀನಿ, ನಮ್ಮ ಅಮ್ಮನ ಹತ್ರ ಹೆಂಗೆ ಒಳಕೋತಿದ್ರು ಹಾಗೆ ಜಗಳ ಮಾಡ್ತಾ ಇದ್ದೀನಿ. ನಾನೆಲ್ಲಿ ನಮ್ಮ ಅಪ್ಪನ ಥರ ಟಾಕ್ಸಿಕ್ ಆಗ್ತೀನೋ ಅಂತ ಭಯ ಆಗುತ್ತೆ ಅಂತ. ಅವನಿಗೆ ಗೊತ್ತಿದೆ ಇದು ಟಾಕ್ಸಿಕ್ ಬಿಹೇವಿಯರ್ ಅಂತ. ಮತ್ತೆ ಹೆಂಡತಿನ ಅದೇ ರೀತಿ ಟಾಕ್ಸಿಕ್ ಆಗಿ ನೋಡ್ಕೋತಾ ಇದ್ದಾನೆ. ಟಾಕ್ಸಿಕ್ ಅಂತ ಹೇಳಿದ್ರೆ ಹೆದರ್ಸೋದು, ಅಥವಾ ಇನ್ನೊಂದು
ಹೆದರ್ಸೋದು. ಮತ್ತೆ ಇನ್ನೊಂದು ಈಗೇನಂತ ಹೇಳಿದ್ರೆ, ಈ ಅತ್ತುಲ್ಲು ಮಾನವ್ ಕೇಸ್ ಆದಾಗಿಂದ ನಾನು ನೋಡಿರುವಂಥದ್ದು, ಗಂಡಸರು ಹೆಂಡತಿರಿಗೆ ಈ ತರ ಹೆದರ್ಸ್ತಾ ಇದಾರೆ, ನಾನು ನಿನ್ನ ಹೆಸರು ಬರೆದ್ಬಿಟ್ಟು ನಾ ಸತ್ತೋಗ್ಬಿಡ್ತೀನಿ ಅಂತ. ಇದು ನನ್ಗೆ ಇದು ರಿಯಲ್ ಆಗಿ ನನ್ನ ಹತ್ರ 3 ಕೇಸಸ್ ಬಂದಿದೆ. ಮತ್ತೆ ಹೆಂಡತಿರು ಬರ್ದಿಡೋದು ಕಾಮನ್ ಆಗಿತ್ತು. ಬಟ್ ಈಗ ಗಂಡಂದ್ರು ಇದನ್ನೇ ಶುರು ಮಾಡ್ತಿದ್ದಾರೆ, ನಾವು ನಿನ್ನ ಹೆಸರನ್ನು ಬರೆದ್ಬಿಟ್ಟು ಸತ್ತು ಹೋಗ್ತೀವಿ ಅಂತ, ಸೂಸೈಡ್ ಮಾಡ್ಕೊಳ್ತೀವಿ. ಬ್ಲ್ಯಾಕ್ ಮೇಲ್. ಓಕೆ. ಬಟ್ ಇಲ್ಲೊಂದು ವಿಷಯ ಹೇಳಬೇಕು ಅಂತ, ಈ ಒಂದು ಸುಸೈಡಲ್ ಟೆಂಡೆನ್ಸೀಸ್ ನೋಡಿದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಸುಸೈಡ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಇರುತ್ತೆ, ಬಟ್ ಸುಸೈಡ್ ಮಾಡ್ಕೊಳ್ಳಲ್ಲ, ಕಡಿಮೆ. ನೀವು ನೋಡ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಜನ ಕಡಿಮೆ, ಹೆಂಗಸರು ಕಡಿಮೆ. ಅವ್ರು ಮಾಡ್ಕೋತೀವಿ ಅಂತಾರೆ, ಕಡಿಮೆ. ಬಟ್ ಗಂಡಸರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಗಂಡಸರು ಜಾಸ್ತಿ. ಇದು ಸಹ ಯಾಕಂದ್ರೆ ಗಂಡಸು ವೀಕ್ ಆದಾಗ ಆ ಒಂದು ಮೂಮೆಂಟ್ ಹೊರಟೋಗ್ಬಿಡ್ತಾನೆ. ಸೊ ಈ ರೀತಿ ಬ್ಲ್ಯಾಕ್ ಮೇಲಿಂಗ್ ಟೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ. ಗಂಡಸರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹೆಂಗಸರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೆಂಗಸರು ಇನ್ನೊಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಿನ್ನ ಮೇಲೆ ಇದ್ರ ಕೇಸ್ ಹಾಕ್ತೀನಿ, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ತೀನಿ ಅಂತ, ಅವ್ರು ನಿನ್ನ ಹೆಸರು ಬರೆದ್ಬಿಟ್ಟು ಸತ್ತು ಹೋಗ್ತೀನಿ ಅಂತ. ಈ ರೀತಿ ಆದಾಗ ಆ ಒಂದು ಪರಸ್ಪರ ಪೇಷನ್ಸ್ ಅನ್ನೋದೇ ಸತ್ತು ಹೋಗ್ಬಿಡುತ್ತೆ. ಈ 2 ಕೇಸು, ಮೀರತ್ ಕೇಸ್ ಆದ್ರೂ ಆಗಿರ್ಬೋದು, ಅಥವಾ ಮಹಾಲಕ್ಷ್ಮಿ ಹಿಂದಿನ ಮಹಾಲಕ್ಷ್ಮಿ ಕೇಸ್ ಆದ್ರೂ ಆಗಿರ್ಬೋದು, ಅಥವಾ ಎಲ್ಲೆಲ್ಲಿ ಪರಸ್ಪರ ಕ್ರೌರ್ಯಗಳಾಗಿತ್ತು ಅಲ್ಲಿ ಏನ್ ಹೇಳ್ಬೇಕು ಅಂತ ಅಂದ್ರೆ, ಎಲ್ರೂ ಜಗಳ ಆಡೋರು ಪ್ರತಿಯೊಬ್ಬರನ್ನು ಸಾಯಿಸ್ಬಿಡ್ತಾರೆ ಅಥವಾ ಮಾಡ್ತಾರೆ ಅಂತಲ್ಲ. ಈ ಕ್ರೌರ್ಯ ಅನ್ನೋದು ಬರುತ್ತಲ್ಲ, ಕೊಂದು ಬಿಟ್ಟು ಅದನ್ನ ಮುಚ್ಚಿ ಹಾಕೋದು ಸೆಕೆಂಡರಿ, ಕೊಂದು ಬಿಡುವಂಥದ್ದು. ಇಲ್ಲಿ ನಾವೇನಂತ ಹೇಳಿದ್ರೆ, ನಾವು ಮನುಷ್ಯರು ಮೂಲತಃ ಪ್ರಾಣಿಗಳು. ಸೊ ನಮ್ಮಲ್ಲಿ ಆ ಪ್ರಾಣಿಯ ಒಂದು ಸಿಂಪ್ಟಮ್ಸ್, ಆ ಪ್ರಾಣಿಯ ಕ್ಯಾರೆಕ್ಟರ್ಸ್ ಇನ್ನೂ ಇದ್ದಾವೆ. ಯಾರು ನಮ್ಮ ಅದೇ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಇನ್ನೊಂದಷ್ಟು ಹೈಯರ್ ಕಾಗ್ನಿಟಿವ್ ಥಿಂಕಿಂಗ್ ಅಂತ ಹೇಳಿ ಕರಿತೀವಿ. ಹೈಯರ್ ಕಾಗ್ನಿಟಿವ್ ಅಂದರೆ ಉನ್ನತ ಮೌಲ್ಯಗಳ ಯೋಚನೆ ಅಂತ. ಅದು ಸಹ ನಮಗೆ ಡೆವಲಪ್ ಆಗಿಬಿಟ್ಟಿದೆ, ಅವಾಗಿಂದನೂ ಇಲ್ಲಿವರೆಗೂ ಡೆವಲಪ್ ಆಗಿದೆ. ಯಾರು ಈ ಉನ್ನತ ಮೌಲ್ಯಗಳನ್ನ ಅಥವಾ ಉನ್ನತ ವಿಚಾರಗಳನ್ನ, ಅಂದರೆ ನಮ್ಮ ಮನುಷ್ಯತ್ವ, ಅಂದರೆ ಇನ್ನೊಂದಿಲ್ಲ ಅಂದರೆ ಅದಕ್ಕೋಸ್ಕರ ಮನುಷ್ಯತ್ವ ಅಂತ, ಮನುಷ್ಯತ್ವದ ವಿಚಾರಗಳನ್ನ ಬೆಳೆಸ್ಕೊಳ್ಳೋದಿಲ್ವೋ ಅಂಥವರಿಗೆ ಈ ಒಂದು ಕ್ರೌರ್ಯದ ಇದಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ನೋಡಿರೋಗೆ ಕ್ರೌರ್ಯಕ್ಕೆ ಹೋಗುವಂಥವ್ರು ಇಂತಹ ಜನರು. ಇವರಲ್ಲಿ ನೀವು ನೋಡಿದ್ರೆ, ನೀವು ಯಾವುದೇ ಕೊಲೆ ಮಾಡಿರೋವಂಥವ್ರಾಗ್ಲಿ ಅಥವಾ ಈ ರೀತಿ ಜಗಳ ಮಾಡಿ ಹೆದರ್ಸೋರು ಅಂಥವ್ರಾಗಲಿ ನೋಡಿ, ಅವರಲ್ಲಿ ಒಂದಲ್ಲ ಒಂದು ಮಾನಸಿಕ ಸಮಸ್ಯೆಗಳಿರ್ತವೆ. ಯಾಕಂದರೆ ನೀವು ನೋಡಿ, ಇಂಪಲ್ಸಿವ್ನೆಸ್ ಇರುತ್ತೆ ಅವ್ರ ಹತ್ರ. ಓಕೆ, ಇದಕ್ಕೆ ನೀವು ಯಾವುದೇ ಎಕ್ಸಾಂಪಲ್, ಸೆಲೆಬ್ರಿಟಿ ಎಕ್ಸಾಂಪಲ್ ತೊಗೊಳ್ಳಿ, ನಾನ್ ಸೆಲೆಬ್ರಿಟಿ ಎಕ್ಸಾಂಪಲ್ ತೊಗೊಳ್ಳಿ, ಯಾರ್ದೇ ತೊಗೊಳ್ಳಿ, ಅವ್ರಿಗೆ ಇಂಪಲ್ಸಿವ್ನೆಸ್ ಅಂದರೆ ದುಡುಕುತನ. ಸೊ ಅವ್ರಿಗೆ ಏನಂತ ಅಂದ್ರೆ, ಇದು ಒಂದು ADHD ಇದು ಒಂದು ಕಾನ್ಸೆಪ್ಟ್ ಅಲ್ಲಿ ಇಂಪಲ್ಸಿವ್ನೆಸ್ ಅಂತ ಹೇಳಿ ಬಂದಾಗ, ಅವ್ರಿಗೆ ಆಗಿರುವಂಥ ಕೋಪ ಆಗಿರ್ಬೋದು ಅಥವಾ ಒಂದು ಬೇಜಾರಿರ್ಬೋದು, ಯಾವುದೇ ಒಂದು ಭಾವನೆನ ತಡೆಯೋದಿಕ್ಕಾಗಲ್ಲ. ಇಂತಹ ಸಮಯದಲ್ಲಿ ಇಂತಹ ಜನರಿಗೆ ಈ ಒಂದು ಕೊಲೆ ಮಾಡಿ ಹೋಗುವಂಥದ್ದು ಹೋಗುತ್ತೆ. ಬಟ್ ಎಲ್ಲರೂ ಅಲ್ಲ. ಮತ್ತೆ ಇಂಪಲ್ಸಿವ್ನೆಸ್ ಇರೋರೆಲ್ಲ ಕೊಲೆ ಮಾಡ್ತಾರಾ? ಇಲ್ಲ. ಅದಕ್ಕೆ ಜೊತೆಗೆ ಕ್ರೌರ್ಯ ಅನ್ನೋದು ಬರಬೇಕು. ಇಲ್ಲಿ ಏನಂತ ಹೇಳಿದ್ರೆ, ಪರ್ಸನಾಲಿಟಿ ಮ್ಯಾಚ್ ಆಗುತ್ತೆ. ಕೆಲವರ ಪರ್ಸನಾಲಿಟಿ ಅಂದ್ರೆ ವ್ಯಕ್ತಿತ್ವ. ಎಲ್ರೂ ಗಂಡ ಹೆಂಡತಿರು ಬೇಕಾದಷ್ಟು ಜಗಳ ಆಡ್ತಿರ್ತಾರೆ, ವಿಚ್ಛೇದನ ಆಗ್ತಾರೆ, ಬಟ್ ಎಲ್ಲರೂ ಕೊಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾರಾ? ಇಲ್ಲ. ಯಾರ್ಯಾರಿಗೆ ನಾವೇನಂತ ಕರಿತೀವಿ, ಡಾರ್ಕ್ ಟ್ರಯಡ್ ಪರ್ಸನಾಲಿಟಿ ಅಂತ ಹೇಳಿ ಕರಿತೀವಿ. ಡಾರ್ಕ್ ಟ್ರಯಡ್ ಪರ್ಸನಾಲಿಟಿ ಅಂತ ಹೇಳಿದ್ರೆ, ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿ ಕರಾಳ ತ್ರಿವಳಿಗಳು ಅಂತ ಹೇಳಿ ಕರಿತೀನಿ. ಕರಾಳ ತ್ರಿವಳಿಗಳು ಅಂದ್ರೆ ಕ್ಯಾರೆಕ್ಟರ್ ಹೆಸರೇ ಹೇಳ್ದಂಗೆ ಅದೆಲ್ಲ ಕರಾಳ ವ್ಯಕ್ತಿತ್ವ. ಸೊ ನಾರ್ಸಿಸ್ಟ್ ಬರ್ತಾರೆ, ಸ್ಯಾಡಿಸ್ಟ್ ಬರ್ತಾರೆ, ಮ್ಯಾಚೋವಿಲಿಸಮ್ಸ್ ಬರ್ತಾರೆ. ಸೊ ನಾವು ಸಾಮಾನ್ಯವಾಗಿ ನಾರ್ಸಿಸ್ಟ್ಗಳು ಕೊಲೆ ಮಾಡೋ ಹಂತಕ್ಕೆ ಹೋಗಲ್ಲ, ಬಟ್ ಪರಸ್ಪರ ಜಗಳ ಆಗೋದು, ಹೊಡೆದಾಟ ಆಗೋದು, ನಾನೇ ಹೆಚ್ಚು ಅನ್ನೋದು ಇದೆಲ್ಲ ಆಗುತ್ತೆ. ಅದರಲ್ಲೂ ಇನ್ನೊಂದು ಕ್ಯಾಟಗರಿ ಆಫ್ ನಾರ್ಸಿಸ್ಟ್ ಇರ್ತಾರೆ. ಅವರು ಆ ಒಂದು ವಿಂಡಿಕ್ಟಿವ್ ನಾರ್ಸಿಸ್ಟ್, ಅವರು ರಿವೆಂಜ್ ತಗೊಳಕ್ ಹೋಗ್ತಿರ್ತಾರೆ. ರಿವೆಂಜ್ ತಗೊಳ್ಳುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುವಾಗ ಆ ಥರ ಆಗುತ್ತೆ. ಬಟ್ ಸ್ಯಾಡಿಸ್ಟ್ ಇರ್ತಾರೆ. ಸ್ಯಾಡಿಸ್ಟ್ ಅಂತ ಅಂದ ತಕ್ಷಣ ನಾನು ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಈಗ ತಾನೇ ಒಂದು ವಾರದ ಹಿಂದೆನೋ 2 ವಾರದ ಹಿಂದೆನೋ ನೋಡಿದೆ ನಾನು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಏನೋ ಒಂದು ಸಾಧುವಾಗಿ ಬೆಳೆದು ಬಂದಿರೋಳು, ಗಂಡನ ಜೊತೆ ಇರೋಳು. ಅವನೇನಂತ ಹೇಳಿದ್ರೆ ತುಂಬಾ ಹಿಂಸಾ ಪ್ರವೃತ್ತಿ ಜೊತೆಗೆ ಹೆಂಡತಿನ ಹೊರಗಡೆ ಸಂಬಂಧದಿಂದ ಅವಳು ಡೈವರ್ಸ್ ಮಾಡ್ಕೊಂಡು ಹೋಗ್ಬೇಡ ಅಂದ್ರೆ ತಪ್ಪಾಯ್ತು ಅಂತ ಕಾಲಿಗೆ ಬಿಡೋದು, ಮತ್ತೆ ಬಂದ್ಮೇಲೆ ಮತ್ತೆ ಹೊಡೆಯೋದು, ಬಡಿಯೋದು, ಆಮೇಲೆ ಡೌಟ್ ಪಡೋದು. ಒಟ್ಟಿನಲ್ಲಿ ಅವಳು ಅಳ್ತಾನೆ ಇರಬೇಕು, ನೋಡ್ತಾನೆ ಇರಬೇಕು. ಇಂತಹ ಜನರು, ಇಂತಹ ಕ್ಯಾರೆಕ್ಟರಿಸ್ಟಿಕ್ ಸಾಮಾನ್ಯವಾಗಿ ಗಂಡಸರಲ್ಲಿ ಜಾಸ್ತಿ. ಸ್ಯಾಡಿಸ್ಟ್ ಈ ತರ ಇರ್ತಾರೆ. ಈ ತರದವರಲ್ಲಿ ನಾನು ಅವಳಿಗೆ ಒಂದೇ ಮಾತು ಹೇಳಿದೆ, ನೀನು ಇಮಿಡಿಯೇಟ್ ಆಗಿ ನೀನೇನೇ ಆಯ್ತು ಅಂದ್ರೆ ಹೊರಗಡೆ ಬಂದ್ಬಿಡು. ಮೊದಲು ಹೊರಗಡೆ ಬಾ, ಲಾಯರ್ನ ಅಪಾಯಿಂಟ್ ಮಾಡ್ಕೊ, ಮತ್ತೆ ಹೋಗ್ಲೇಬೇಡ.
ನೀನು ಮತ್ತೆ ನೀನು ಅಲ್ಲೇ ಇದ್ರೆ ಬದುಕಿರ್ತೀಯ ಅನ್ನೋದು ಗೊತ್ತಿಲ್ಲ, ಅಥವಾ ಬದುಕಿದ್ರೂ ಜೀವಚ್ಛವ ಆಗ್ತೀಯಾ ಅಂತ.